ಬಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಮಂಚಣ್ಣ ಇರಬೇಕಾಗಿತ್ತು, ಬಿಜ್ಜಳ ಇರಬೇಕಾಗಿತ್ತು. ನೀವು ನೋಡಿರ್ಬೇಕಾದ್ರೆ ಸುಮ್ಮನೆ ಜೀವನ ಹಿಂಗೆ ಕಲ್ಯಾಣದ ಜೀವನ ಹಿಂಗೆ ಹೋಗ್ತಾ ಇರುವಾಗ ಪ್ರತಿ ಸಲ ಅದು ತಪ್ಪದ, ಇದು ತಪ್ಪದ, ಕಂಬಳಿನಾಗಿದೇವನ ಮನೆಗೆ ಹೋಗೋದು ತಪ್ಪದ ಅಂತ ಹೇಳಿ ವಿಚಾರಣೆಗೊಳಪಡಿಸಿದರು. ಅವರ ಕೈಯಿಂದ ಬೆರಳಿಂದ ಹಾಲು ತರಿಸ್ತಕ್ಕಂಥ ಘಟನೆ ನಡೆದು ಹೋಯಿತು. ನೀವು ಗೌಳಿಗಿತ್ತಿ ಕೈ ಎತ್ತಿದ್ದದು ಅಂತ ಹೇಳಿದಾಗ್ಲೂ ಇಲ್ಲ ಹೊಡ್ಯಾಕೆ ಕೈ ಎತ್ತಿದಂತ ಹೇಳಿದ ಬಿಜ್ಜಳ ಹೊರಗೆ ಹಚ್ಚಿ ನೋಡಿದ. ಹೋಗಿ ನೋಡಿದ್ರೆ ಜಗತ್ತಿನ ಕಲ್ಯಾಣದ ಜನಕ್ಕೆಲ್ಲ ಗೊತ್ತಾಯಿತು ಬಸವಣ್ಣನವ್ರು ಕುಂತಲ್ಲೇ ಕೈ ಹಿಡಿದೆತ್ತಬಹುದು ಅಂತ. ಹೀಗೆ ಪ್ರತಿ ಸಲನೂ ಕೂಡ ನಿಮ್ಮ ಭಕ್ತಿಯ ಘನವ ನೀವೇ ಮೆರೆಯಲೆಂದು. ಒಂದು ವೇಳೆ ಬಿಜ್ಜಳ ಹೊರಗಲ್ಲ ಆಗ್ತಾ ಇರಲಿಲ್ಲ ಅಂತ ಕೇಳಿದ್ರೆ ನಿಮ್ಮ ಭಕ್ತಿಯ ಘನ ಹೊರಗೆ ಬರ್ತಾ ಇರಲಿಲ್ಲ. ಹಾಗೆ ಬಸವಣ್ಣವ್ರು ಕಾರ್ಯ ಮಾಡ್ತಾ ಹೋಗ್ತಿದ್ರು, ಹೇಳೋರು ಯಾರು ಇರ್ತಿರ್ಲಿಲ್ಲ. ಆದ್ರೆ ಅವ ನಿಂದೆಯ ಮೂಲಕ ಹೇಳ್ದು ನೋಡ್ರಿ, ನಿಂದೆಯ ಮೂಲಕ ಹೇಳ್ದೆ. ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿನೂ ಕೂಡ ಒಂದು ಆಡಳಿತ ಪಕ್ಷ ಇದ್ರೆ ಇನ್ನೊಂದು ಯಾಕಿರ್ತದದು? ಅವ್ರು ಏನು ಮಾಡ್ಯಾರ ಅಂತ ಅಪರೋಕ್ಷವಾಗಿ ಇವ್ರು ಹೇಳಕ್ಕೆ ಶುರು ಮಾಡ್ತಾರೆ, ಬೈದು ಹೇಳ್ತಾರೆ, ಅಟೆ ಬೈದು ಹೇಳಕ್ಕೆ ಶುರು ಮಾಡ್ತಾರೆ. ಮಹಾದೇವಿಯ ಘನ ಎಂಥದ್ದು, ಆಕಿನ ವೈರಾಗ್ಯ ಎಂಥದ್ದು ಅಂತ ಹೇಳಬೇಕಾದ್ರೆ ಹೋಗ್ತಾ ಬರ್ತಾ ಹೋಗ್ತೇನೆ. ಒಂದು ವೇಳೆ ಪ್ರೀತಿ ಮಾಡಿ ಹೋದರೆಲ್ಲ ಮನೆಗೆ ಕರ್ಕೊಂಡೋಗಿ ಸೀರೆ ಉಡಿಸಿ ಕಳಿಸ್ತಿದ್ರು ಅಂದ್ರೆ ಆಕೆಯ ವೈರಾಗ್ಯದ ಹೊರಗಲ್ಲಿ ಎಲ್ಲಿ ಹತ್ತಾ ಇತ್ತು? ಆಕೆ ಇಷ್ಟು ಗಟ್ಟಿ ಅದಳ ಅಂತ ಎಲ್ಲಿ ಗೊತ್ತಾಗ್ತಾ ಇತ್ತು? ದೇವನಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕಾಗಿ ಹೊರಗಲ್ಲಾಗಿ ಹಸ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾರೆ ಭಾಳ ಚಲೋ ರೋಡ್ ಇತ್ತು ಅಂತ ಕೇಳಿದ್ರೆ ಭಾಳ ಚಲೋ ಡ್ರೈವರ್ ತಯಾರಾಗಲ್ಲ ಅಂತ. ಭಾಳ ಚಲೋ ವಾತಾವರಣ ಇತ್ತು ಅಂತ ಕೇಳಿದ್ರೆ ಭಾಳ ಚಲೋ ಪೈಲಟ್ ತಯಾರಾಗಂಗಿಲ್ಲ. ಭಾಳ ಒಳ್ಳೆಯ ಏರುಪೇರುಗಳಿಲ್ಲದ ಅಲೆಗಳಿಲ್ಲದ ಸಮುದ್ರ ಇದ್ದರೆ ಒಳ್ಳೆಯ ನಾವಿಕ ತಯಾರಾಗೋದಿಲ್ಲ. ಹಾಗೆ ಕಷ್ಟಗಳಿಲ್ಲದ ಜೀವನ ಇತ್ತಂದ್ರೆ ಒಬ್ಬ ಸಾಧಕ ತಯಾರಾಗೋದಿಲ್ಲ. ಸಾಧಕ ತಯಾರಾಗಬೇಕು, ನಮ್ಮ ಭಕ್ತಿ ಇನ್ನೂ ಗಟ್ಟಿಗೊಳ್ಳಬೇಕು ಅಂತ ಕೇಳಿದ್ರೆ ಕಷ್ಟದ ಹೊರಗಲ್ಲ ನಮಗಿರಬೇಕು. ಅದಕ್ಕೆ ಕಷ್ಟ ಬಂದಾಗ ಒಮ್ಮೆ ನೊಂದ್ಕೋಬಾರ್ದು, ಕಣ್ಣೀರು ಇಡಬಾರ್ದು. ಇದು ದೇವ ನಮಗಾಗಿ, ನಮ್ಮ ಗಟ್ಟಿತನಕ್ಕಾಗಿ, ನಮ್ಮ ಅಪರಂಜಿತನದ ಬೆಳಕಿಗಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂಥ ಭಾವ ಇರಬೇಕು. ಆವಾಗ ಗಟ್ಟಿ ಆಗ್ತದೆ ಶ್ರದ್ಧೆ. ಇದು ಇರಲಿಲ್ಲ, ಒಳಗೆ ಅಪರಂಜಿ ಇರಲಿಲ್ಲ, ಎಲ್ಲ ಏನೇನೋ ಲೋಹಗಳು ಮಿಕ್ಸ್ ಇದ್ದವು ಅಂತ ಕೇಳಿದ್ರೆ ಏನಾಗ್ತದೆ? ಸ್ವಲ್ಪ ಬಂದು ಕೂಡಲೇ ಒಂದು ಜರಾನೇ ಕಷ್ಟ ಹಿಂಗೆ ಬಂತು, ಇಷ್ಟೆಲ್ಲ ಮಾಡಿದೆವು ಖರೆ ಅದ, ಏನೂ ಆಗಿಲ್ಲ ನಡ್ರಿ ತುಳಜಾಪುರಕ್ಕೆ ಅಂತ ಎಲ್ಲ ಮಾಡಿ ನೋಡಿದೆ. ಇಲ್ಲರ ಏನಾಗಿಲ್ಲ, ಅಲ್ಲರ ಆಯ್ತದೇನೋ ಅಂತ. ಇವು ಹೆಂಗವ ಅಂದ್ರೆ ಹಿಂಗೆ ಉದುರು ಬೀಳ್ತವೆ. ಅದಕ್ಕೆ ಈ ಉದುರು ಬೀಳೋ ಬೇಡ ಅವನಿಗೆ. ಪತಂಗಗಳು ಬೇಕು, ನೊಣಗಳು ಬೇಡ ಅಂತೇಳಿಲ್ಲ. ನೊಣಗಳಂತವು ಅದ್ರಾಗೇನು ಸಿಗ್ತದೋ ಇದ್ರಾಗೇನು ಸಿಗ್ತದೋ ಅಂತ ಅತ್ತ ಇತ್ತ ಹರಿತಕ್ಕಂಥ ಚಿತ್ತ ಚಂಚಲವುಳ್ಳ ಭಕ್ತರು ಅವನಿಗೆ ಬೇಕಾಗಿಲ್ಲ. ಏನಾಗಬೇಕು? ನುಗ್ಗು ಮಾಡಿದರೂ ನೀನೇ ಅನ್ನಬೇಕು, ನುಸಿ ಮಾಡಿದರೂ ನೀನೇ ಅನ್ನಬೇಕು, ಬೆಂಕಿಗೆ ಹಾಕಿದ್ರು ನೀನೇ ಅನ್ನಬೇಕು. ಎಂತಹ ಕಷ್ಟ ಕೊಟ್ಟರೂ ಕೂಡ ಅವನು ಹೇಳಬೇಕು, ತೇರೆ ಫೂಲೋನ್ ಸೇ ಬಿ ಪ್ಯಾರ್, ತೇರೆ ಕಾಂಟೋನ್ ಸೇ ಬಿ ಪ್ಯಾರ್. ನಿನ್ನ ಮುಳ್ಳಿನಿಂದಲೂ ನನಗೆ ಪ್ರೀತಿನೇ ಅದ, ನೀ ಕೊಡುವ ಹೂವಿಲಿಂದಲೂ ನನಗೆ ಪ್ರೀತಿನೇ ಅದ. ಹಮ್ ಉಸ್ಸೆ ರಾಜಿ ಹೇ ಜಿಸ್ಮೆ ತೇರಿ ರಜಾ ಹೈ. ನಿನಗೆ ಯಾವುದರ ಖುಷಿ ಅದ ದೇವ, ಅದರೊಳಗೆ ನೀ ಕಷ್ಟ ಕೊಡೋದೇ ನಿನಗೆ ಖುಷಿ ಇದ್ರೆ ಅದೇ ಸ್ವೀಕಾರ ಮಾಡ್ತೀನಿ, ಬಾಚಿ ಬಾಚಿ ತಗೊಳ್ತೀನಿ. ಭಕ್ತ ಹೇಳಂಗಿಲ್ಲ, ಗಾಳಿಯು ನಿನ್ನದೇ, ಹೇಳ್ರಿ ಮುಂದೆ, ದೀಪವೂ ನಿನ್ನದೇ, ಮತ್ತು ಮೂರನೇದು ಆರದಿರಲಿ ಬೆಳಕು, ಆರದಿರಲಿ ಬೆಳಕು ಅಂತ ಹೇಳುವವ ಸಂಸಾರಿ. ಗಾಳಿಯೂ ನಿನ್ನದೇ, ದೀಪವೂ ನಿನ್ನದೇ, ಕತ್ತಲೆಯೂ ನಿನ್ನದೇ ಅಂತ ಒಪ್ಪಿಕೊಳ್ತಕ್ಕಂಥವ ನಿಜವಾದ ಭಕ್ತ, ನಿಷ್ಠಾವಂತನಾಗಿರ್ತಾನೆ. ಕತ್ತಲೆನೂ ಒಪ್ಕೋಬೇಕು, ಕಷ್ಟನೂ ಒಪ್ಕೋಬೇಕು. ಆರದಿರಲಿ ಬೆಳಕು ಅಂತ ಹೇಳಿದ್ರೆ ಅವನಿಗೆ ಆರ್ಡರ್ ಮಾಡಿದಂಗೆ ಆಯಿತು. ಹೌದಿಲ್ಲ? ಆರಿಸ್ಬೇಡಪ್ಪ ಅಂದ್ರೆ ಮಾಡೋ ದೊಡ್ಡವಲ್ಲ, ಬೆಳಕು ಮಾಡು ಅಂತ ಆರ್ಡರ್ ಮಾಡಿದಂಗೆ ಆಗ್ತದೆ. ಹಂಗಲ್ಲ, ನೀ ಏನು ಕೊಟ್ಟಿದ್ದೋ ಅದರೊಳಗೆ ನಾನು ರಾಜಿ ಇದ್ದೀನಿ, ಕತ್ತಲೆಯೂ ನಿನ್ನದೇ ಅಂತಕ್ಕಂತಹ ಭಾವ ಬರಬೇಕು. ಗಿಡದ ಕೆಳಗೆ ಮಹಾದೇವಿ ಎಲ್ಲ ತಪ್ಪನೆ ಕೆಳಗೆ ಬಿದ್ದೋಗ್ಯದ. ಊಟ ಕೊಟ್ಟಿದ್ದು ಕೂಡ ಹಸಿದು ಬಾಯಿಗೆ ನೀರು ಊರುವಂತಹ ಪ್ರಸಂಗದಲ್ಲಿ ನಾಯಿ ಎತ್ಕೊಂಡು ಹೋಗ್ಯದ. ಗಿಡದ ಕೆಳಗೆ ಬಂದು ವಿಶ್ರಾಂತಿಗಂತ ಕುಂತಳ. ಮುಂದಿನ ಮನೆಗೆ ಹೋಗುವ ಮನಸ್ಸಿಲ್ಲ. ಆದರೆ ದೈವಲೀಲೆ ಭಾಳ ವಿಚಿತ್ರ. ಆದರೆ ಅಲ್ಲಿಗೇನು ಅಂದ, ಆಕೆ ಕುಳಿತಿರ್ತಕ್ಕಂಥ ಅರಳಿ ಮರಕ್ಕೆ ಸುತ್ತ ಹಾಕಕ್ಕೆ ಕೆಲವರು ಬಂದಿದ್ದರು. ನೈವೇದ್ಯ ತೊಗೊಂಡು ಅವತ್ತೇನಿತ್ತು ಪೂಜೆ ಮಾಡೋಕ್ಕೆ ಬಂದಿದ್ದರು. ಆವಾಗ ಅವ್ರು ಹೇಳಿದ್ರು, ನೀ ಯಾಕೋ ಭಾಳ ಸ್ಫುರದ್ರೂಪಿ ಕಾಣಿಸ್ತಾಳಕ್ಕೆ ಹೆಣ್ಮಗಳಂತ. ಹಾಗೂ ಒಂದು ಕೈಲಿ ಇಡೋದು, ಒಂದು ಕೈಲಿ ಹೊಡೆಯೋದು.
ಎರಡೂ ನಡೀತಾ ಇರ್ತದೆ ಜೀವನದಲ್ಲಿ ನೋಡ್ತೀವಿ ನಾವು. ಅವ್ರು ಹೇಳಿದ್ರು, ಇಂಥ ಸಾತ್ವಿಕ ಹೆಣ್ಮಗಳು ಗಿಡಕ್ಕೆ ಕೊಟ್ರೆ ಏನಾಯ್ತು, ಈಕಿಗೆ ಕೊಡೋಣ ಅಂತ ನೈವೇದ್ಯ ತಂದು ಆಕೆನ ಮುಂದಿಟ್ಟು ಊಟ ಮಾಡ್ತೀಯನಮ್ಮ ಅಂತ ಕೇಳಿದ್ರೆ ಬಯಸದೇ ಬಂದದು ಲಿಂಗಭೋಗ. ಆಕೆ ಹೇಳ್ತಾಳೆ, ಚನ್ನಮಲ್ಲಿಕಾರ್ಜುನ ನೀನು ಯಾವಾಗ ಹೊಡಿತೀಯೋ, ಯಾವಾಗ ಊಟ ಮಾಡಿಸ್ತೀಯೋ, ಯಾವಾಗ ಪ್ರೀತಿ ಮಾಡ್ತೀಯೋ ಯಾವುದು ಗೊತ್ತಾಗಲ್ಲ ಅಂತ ಅವ್ರು ಕೊಟ್ಟ ಪ್ರಸಾದ ತನ್ನ ಕೈಯಲ್ಲಿ ಇಟ್ಟುಕೊಂಡು ಪ್ರಸಾದ ಮಾಡ್ತಾಳೆ. ಪ್ರಸಾದ ಮಾಡಿ ಇನ್ನೂ ಏಳಲಿಕ್ಕೆ ಕಾಲು ಸ್ವಲ್ಪ ಮನಸ್ಸಾಗಲ್ಲ, ಬಿಸಿಲು ಭಾಳ ಇತ್ತು, ಸ್ವಲ್ಪ ಹೊತ್ತು ಕೂಡೋಣ ಅಂತ ಕುತ್ಕೊಂಡಿದ್ದಾಳೆ. ಇನ್ನು ಕೆಲವರು ಹೆಣ್ಮಕ್ಳು ಮತ್ತೆ ಇನ್ನೊಂದು ಟೀಮ್ ಬಂತು. ಅದರೊಳಗೆ ಅವರೆಲ್ಲ ಪೂಜೆ ಎಲ್ಲ ಮಾಡಿದ ಮೇಲೆ ಈಕಿ ಯಾಕೋ ಬಿಳಿ ಸೀರೆ ಉಟ್ಕೊಂಡು ವಿಭೂತಿ ಹಚ್ಕೊಂಡು ಲಿಂಗ ಹಾಕ್ಕೊಂಡ ಹೆಣ್ಮಗಳದಳಂತ ಅದರೊಳಗೆ ಒಬ್ಬ ಹೆಣ್ಮಗಳು ಕರೀತಾಳೆ, ಇವತ್ತು ನಾವು ಗೌರಿ ಪೂಜೆ ಮಾಡಿದೆವು, ನೀನು ನೋಡಿದ್ರೆ ಗೌರಿ ನೋಡ್ದಂಗೆ ಆಗ್ತದೆ, ಅದಕ್ಕೆ ನಮ್ಮ ಮನೆಗೆ ಬಂದು ಊಟ ಮಾಡ್ತೀಯಾ ಅಂತ ಕೇಳಿದ್ರು. ಆಕೆ ಹೇಳಿದಳು, ನನ್ನ ಊಟ ಹೀಗೆ ಆಗ್ಯದ ಅಂತ ಹೇಳ್ತು. ಇಲ್ಲ ಊಟ ಆದರೆ ಏನಾಯಿತು, ತೊಗೊಂಡು ಹೋಗು ಅಂತ ಹೇಳಿದ್ರು. ನೋಡ್ರಿ ಆಮಿಷಗಳು ಹೆಂಗೆ ಒಡ್ಡುತ್ತಾ ಇರ್ತಾವಂದರೆ ತೊಗೊಂಡು ಹೋಗು, ನೀಡಿಸ್ಕೊಂಡಾರ ಹೋಗು ಅಂತ ಹೇಳಿದಳು. ಆವಾಗ ಮಹಾದೇವಿ ಮನಸ್ಸು ಒಂದು ಕ್ಷಣ ಹೊಯ್ದಾಡಿತ್ತು. ಒಂದು ಮನಸ್ಸು ದುರ್ಬಲ ಮನಸ್ಸು ಜೊತೆಗೇನೆ ಇತ್ತಲ್ಲ, ಅದು ಅಂತೂ ಅಲ್ಲ, ರಾತ್ರಿಗೆ ಯಾರು ನೀಡೋರ ನಿನಗೆ ಇಟ್ಟು ಚಂದ ಕರೆದು ದೇವ್ರಿಗೆ ಮಾಡಿದ ಅಡಿಗೆ ನೀನು ನೀಡ್ತೀನಿ ಅಂತ ಹೇಳ್ತಾರೆ. ರಾತ್ರಿಗೆ ಯಾರ ಬಂದು ನೀಡೋರ ನಿಮ್ಮ ಹೋಗೋದಳಲ್ಲಿ, ಅದು ತಗೋ, ಸುಮ್ಮನೆ ದಿಮಾಕ್ ಮಾಡಬೇಡ, ತೊಗೊಂಡು ಬಿಡು ಅಂತ ಹೇಳ್ತು. ಆವಾಗ ಕೇಳ್ತಾಳೆ ಮನಸ್ಸಿಗೆ, ನನ್ನ ಮನಸ್ಸು ನೀ ನನಗೆ ದಿನ 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 ದುರ್ಬಲ ಮಾಡಬೇಡ, ನಾನು ನಿನಗೆ ಅಂಜೋಳಲ್ಲ, ಯಾಕೆಂದ್ರೆ ಅವನಿಗೆ ಅಂಜಿಲ್ಲ, ನಿನಗೆ ಹೆಂಗೆ ಅನಿಸ್ತೀನಿ. ಅದ್ರ ಜೊತೆ ಎಷ್ಟು ವಾದ ಮಾಡ್ತಾಳೆ. ಕಲ್ಲು ಹೊತ್ತು ಕಡಲೊಳಗೆ ಮುಳುಗಿದಡೆ ಎಡರಿಂಗೆ ಕಡೆಯುಂಟೆ ಅಯ್ಯ, ಉಂಡು ಹಸಿವಾಯಿತೆಂದಡೆ ಭಂಗವೆಂಬೆ. ಊಟ ಮಾಡಿ ಇನ್ನೂ ಬೇಕು ಅಂದ್ರೆ ಅದು ನನ್ನ ವ್ರತಕ್ಕೆ ಭಂಗ ಅದ. ಯಾಕೆ ಕೊಡುವ ದೇವನೊಂದಿಗೆ ನನಗೆ ಭರವಸೆ ಇಲ್ಲ ದೇವನಲ್ಲಿ ಅನ್ನಂಗೆ ಆಗ್ತದೆ. ಈ ಕಲ್ಲು ಹೊತ್ಕೊಂಡು ಕಡಲೊಳಗೆ ಯಾರ ಮುಳುಗಿದ್ರೆ ತೇಲ್ತಾರೇನು ಯಾರು? ಕಡಲು ಮುಳುಗುವ ಮುತ್ತುರತ್ನ ತರಬೇಕಂದ್ರೆ ಏನು ಹೊತ್ಕೊಳ್ಳಾರ್ದೆ ಆದಷ್ಟು ತೇಲಿಸುವ ಸಾಮಾನು ಕಟ್ಕೊಂಡು ಮುಳುಗಬೇಕೆ ಹೊರತು ಮುಳುಗಿಸುವ ಸಾಮಾನಲ್ಲ. ಕಲ್ಲು ಹೊತ್ಕೊಂಡು ಬೀಳ್ತಾರೇನು? ಆಸೆ ಎಂಬುದು ಕಲ್ಲಿನಂಗದ, ಇದು ಮತ್ತೆ ಮತ್ತೆ ಮುಳುಗಿಸಿ ಬಿಡ್ತದೆ. ಕಂಡ ಠಾವಿನಲ್ಲಿ ಮನ ಬೆಂದಡೆ ಗಂಡ ಚನ್ನಮಲ್ಲಿಕಾರ್ಜುನ ಎಂತೊಲಿವನಯ್ಯ. ಎಷ್ಟು ಲಕ್ಷ್ಯ ನೋಡ್ರಕೆಗೆ, ಯಾವಾಗಲೂ ಪ್ರತಿಯೊಂದಕ್ಕೂ ಹೀಗಾದರೆ ಹೆಂಗೊಲಿತಾನ, ಹಾಗಾದರೆ ಹೆಂಗೊಲಿತಾನ, ಕಡಲಿಗಿಳಿಯ ಬಯಸಿದ ನಾನು, ಮುತ್ತು ರತ್ನದ ಚೆನ್ನನನ್ನು ಪಡಿಬೇಕಂತಕ್ಕಂಥ ನಾನು ಈ ಕಲ್ಲು ಆಸೆಯ ಕಲ್ಲು ಕಟ್ಕೊಂಡ್ರೆ ನಾನು ಬೀಳ್ತೀನಿ. ಇಂದ್ರಿಯ ದೌರ್ಬಲ್ಯ ಜೀವ ಚಾಪಲ್ಯಕ್ಕೆ ಒಳಗಾಗೋದು ಬೇಡ, ನಾಳೆ ದೊರೆಯೋದೋ ಅಂತಕ್ಕಂಥ ಸಂದೇಹ ಬೇಡ. ಕಲ್ಲು ಶ್ರದ್ಧೆ ಸಂದೇಹ ಅನ್ನೋದು ಕಲ್ಲಿದ್ದಂಗದ. ಶ್ರದ್ಧೆ ಅಂತಕ್ಕಂಥದ್ದು ತೇಲುಗುಂಬಳದ, ಅವನಲ್ಲಿ ನನಗೆ ಶ್ರದ್ಧೆ ಅದ, ಅದಕ್ಕೆ ಕಲ್ಲು ಕಟ್ಕೊಳ್ಳೋದು ಬೇಡ. ಇದು ಸಾಧಕರಾಗಿರ್ತಕ್ಕಂಥವ್ರು, ಸತ್ಪಥದಲ್ಲಿ ನಡೀತಕ್ಕಂಥವ್ರು ಯಾರೇ ಇರಲಿ ಈ ಮಾತು ನಾವು ಗಮನಕ್ಕಿಡಬೇಕು. ನಾಳೆ ಎಂತೋ ಏನೋ ಅಂತಕ್ಕಂತಹ ಚಿಂತೆ ಯಾರಿಗಿರ್ತದೆ ಅದು ಭಕ್ತರ ಲಕ್ಷಣ ಅಲ್ಲ, ಸಾಧಕರ ಲಕ್ಷಣ ಅಂತೂ ಅಲ್ಲವೇ ಅಲ್ಲದು. ನಾಳೆ ಏನಾಗ್ತದೋ, ನಾಡಿದ್ಯಾವುದು, ಒಂದಕ್ಕಿಂತ ಹೆಚ್ಚು ಇವತ್ತಿಗದ ಇಷ್ಟು ಸಾಕು. ದೊರೆತುದೇ ಪರಿಣಾಮ, ನಿಂದುದೇ ನಿಜ ನಿವಾಸ. ಇವತ್ತಿನ ಜೀವನದ ಬಗ್ಗೆ ವರ್ತಮಾನದಲ್ಲಿ ಬದುಕುವವ ಭಕ್ತ, ಭವಿಷ್ಯತ್ತಿನಲ್ಲಿ ಬದುಕ್ತಕ್ಕಂಥವನು ಭಕ್ತನಲ್ಲ, ವರ್ತಮಾನದಲ್ಲಿ ಬದುಕಬೇಕು ಯಾವಾಗಲೂ ಭಕ್ತನಾದವನು. ಶ್ರದ್ಧೆ ಮತ್ತು ಸಂದೇಹ, ನಿಷ್ಠೆ ಮತ್ತು ಅನುಮಾನ ಅಂತಕ್ಕಂಥವು ಹೆಂಗೆ ಅದಾವ ಅಂತ ಕೇಳಿದ್ರೆ, ಎರಡು ನಾವೇ ಕಾಲಿಟ್ಟಂಗಂತ. ಎರಡು ದೋಣೆ ಕಾಲಿಟ್ರೆ ಹೆಂಗೆ ಹೋಗ್ತೀರಿ? ಹೋಗೋಕ್ಕೆ ಸಾಧ್ಯನಾ? ಅದು ಎಂಥ ದೋಣಿಯವ ಎರಡು ಅಂದ್ರೆ, ಒಂದು ಹೊಂಟದ ಒಂದು ನಡೋದು, ಒಂದು ದಂಡಿಗೆ ಹೊಂಟದ, ಒಂದು ದಂಡೆಯಿಂದ ಹೋಗ್ತಾ ಇದೆ ಅಂತ ನಾವಿನ ಕಾಲಿಟ್ಟ ಮನುಷ್ಯ ಎಲ್ಲಿಗೆ ಮುಟ್ತಾನೆ? ಹಾಗೆ ಶ್ರದ್ಧೆ ಅನ್ನೋದು ದಂಡೆಗೆ ತೊಗೊಂಡು ಬರ್ತಕ್ಕಂಥದ್ದು, ಸಂದೇಹ ಅನ್ನೋದು ದಂಡೆಯಿಂದ ದೂರ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ಇವೆರಡು ನಾವಿನೊಳಗೆ ಕಾಲಿಡಬಾರ್ದು, ಒಂದೇ ನಾವಿನೊಳಗೆ ಕಾಲಿಡಬೇಕು ನಾವು ಯಾವಾಗಲೂ. ಇವೆರಡೂ ಕೂಡ ಪೂರ್ವ ಪಶ್ಚಿಮವ, ಒಂದು ಈ ಕಡೆ ಹೋಗ್ತದೆ, ಒಂದು ಈ ಕಡೆ ಹೋಗ್ತದೆ. ಎರಡೂ ದಿಕ್ಕಿಗೆ ಒಂದೊಂದು ಕಾಲಿಟ್ಟ ಮನುಷ್ಯ ಆಗ ನಡೆಯೋದಿಲ್ವೋ ಹಾಗೆ ಶ್ರದ್ಧೆ ಇಲ್ಲದೆ ಸಂದೇಹಕ್ಕೊಳಗಾಗಿರ್ತಕ್ಕಂಥ ಮನಸ್ಸು ಕಿಂಚಿತ್ ಸಂದೇಹ ಇರಬಾರ್ದು. ಸಂದೇಹ ಇರ್ತದಂದ್ರೆ ಅದು ಮುಳುಗಿದಂಗನೇ. ಅದಕ್ಕಾಗಿ ಎಲ್ಲಿಗೂ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಸಂದೇಹ ಇದ್ದಲ್ಲಿ ಶ್ರದ್ಧೆ ಅನ್ನೋದು ಸತ್ತು ಹೋಗ್ತದೆ. ಸಂದೇಹಕ್ಕೆ ಅವಕಾಶ ನಮ್ಮ ಮನಸ್ಸಿನವರು ಭಾಳ ಸಲ ಬರ್ತಾ ಇರ್ತದೆ. ಇದು ಕರೆಯದನೋ ಇಲ್ಲೋ, ಅವ್ರು ಹೇಳಿದ್ರು ಲಿಂಗ ಪೂಜೆ ಮಾಡು ಬೇಡಿದ್ದೆಲ್ಲ ಸಿಗ್ತದಂತ ಹೇಳಿದ್ರು, ಕರೆ ಅದನೋ ಇಲ್ಲೋ? ಕೊನೆಗೆ ಯಾವುದಂದ್ರಿ? ಕರೆ ಅದನೋ ಇಲ್ಲೋ? ಯಾವುದಾಯ್ತದ ಕರೆ? ಇಲ್ಲೇ ಆಗ್ತದೆ. ಅದನೋ ಇಲ್ಲೋ ಅದಕ್ಕೆ ಹೇಳ್ತಾರೆ. ನಾವು ಪೂಜೆ ಮಾಡಿ ಗಂಟೆ ಹೊಡಿತೀವಲ್ಲ ಹಿಂಗೆ, ಇಲ್ಲ ಹಂಗೆ ಮನಸ್ಸಿನಾಗ ಗಂಟೆ ಹೊಡ್ಯಂಗೆ ಆಗಲ್ಲೇ.
ಆಗಲ್ಲೇ ಅಂದ್ರೆ ಏನಾಯಿತು, ಆಗಲ್ಲೇ ಸುಮ್ಮ ಮಾಡ್ಲತ್ತಿದೆ ಹಾಗೆ ಅಂದ್ಕೊಂಡು ಅವ್ರಿ ಮಾಡಬೇಡ್ರಿ, ಸುಮ್ಮನೆ ಇರೋದು ಭಾಳ ಚಲೋ. ಶ್ರದ್ಧೆ ಇಲ್ಲದೇನೆ, ನಿಷ್ಠೆ ಇಲ್ಲದೇನೆ, ವಿಶ್ವಾಸ ಇಲ್ಲದೇನೆ ಯಾವ ಕಾರ್ಯನೂ ಮಾಡಬಾರ್ದು. ಆರಾಮ್ ಮಲಗಿರಿ. ಇಷ್ಟೊತ್ತಿಗೆ ಎದ್ರೆ ಏನೇನೋ ಆಗ್ತದಂದ್ರೆ ನಾವು ಭಾಳ ವಿಶೇಷ ಅನುಭವ ಆಗ್ತದಂದ್ರೆ ಆಗ್ತದೋ ಇಲ್ಲೋ ಅಂತ ಹೇಳ್ಬೇಡ್ರಿ. ಆಗಲೆಕ್ಕ ಬಿಡಲೆಕ್ಕ ಹೇಳೋದಾರ ಅದಲ್ಲ ಅದರ ಇಟ್ಕೋಬೇಕು. ಆಗಲಿ ಬಿಡಲಿ ಏನಿಲ್ಲ ಅಂದರೂ ಸಿದ್ಧಿ ಆಗದಿದ್ರು ಏನಾಗ್ತದೆ, ಶುದ್ಧಿಯರ ಆಗ್ತದೆ, ಗ್ಯಾರಂಟಿ ಅದ. ಅದಕ್ಕಾರ ನಾವು ಮನಸ್ಸು ಮಾಡಬೇಕೇ ಹೊರತು ಎಂದೂ ಕೂಡ ನಾಳೆಂತೋ ನಾಡ್ದೆಂತೋ ಅಂತಕ್ಕಂಥ ಚಿಂತೆ ಮಾಡಬಾರ್ದು. ದೇವನಲ್ಲಿ ಅವಿಶ್ವಾಸ ಮಾಡಬಾರ್ದು. ಅತಿ ಚಪ್ಪಳಿಗೆ ಜಂಗಮ ಸಂಸಾರಿಯಾದ ಅಂತ ಹೇಳ್ತಾರೆ. ಅತಿಯಾದ ಆಸೆ ಉಳ್ಳಂತಹ ಜಂಗಮನು ಕೂಡ ಏನಾಗ್ತಾನೆ, ನಾಳೆಗೆ ಅಂತ ಯಾವ ಸಾಧಕ ಹೇಳ್ತಾನೆ, ನಾಳೆ ಇರಲಿ ಅಂತ ಯಾವ ಭಕ್ತ ಹೇಳ್ತಾನೆ, ಅವನು ಚಪ್ಪಳಿಗನಾಗಿ ಸಂಸಾರಿ ಆಗ್ತಾನೆ, ಭಕ್ತನಾಗೋದಿಲ್ಲ. ನಾಳೆಯ ಚಿಂತೆ ಬೇಡ. ಇಷ್ಟೆಲ್ಲ ಒಳಗೆ ಹೊಯ್ದಾಟ ಆದಮೇಲೆ, ಹೋರಾಟ ಆದಮೇಲೆ ಆಕೆಗೆ ಹೇಳ್ತಾಳೆ ಕೈ ಮುಗಿದು, ಬೇಡ ತಾಯಿ, ನನ್ನ ಹೊಟ್ಟೆ ತುಂಬಿದೆ, ಬೇಡ. ಇದು ಸಾಮಾನ್ಯ ಅಲ್ಲ. ಹಸಿವು ಅಂತಕ್ಕಂಥ ಹೆಬ್ಬಾವು ಇದು ಬಸಿರ ಬಂದು ಹಿಡಿದಡೆ ವಿಷವೇರಿತ್ತಯ್ಯ. ಈ ಹಸಿವಿನ ವಿಷ ಇಳಿಸಬಲ್ಲವರ ಆರನೂ ಕಾಣೆ ಅಂತ ಹೇಳ್ತಾರೆ. ಹಸಿವಂತಕ್ಕಂಥದ್ದೇ ಒಂದು ದೊಡ್ಡ ವಿಷಯ ಅದ. ಅದನ್ನು ಗೆದ್ದವ ಎಲ್ಲವನ್ನೂ ಗೆದ್ದ ಅಂತ ತಿಳ್ಕೊಬೇಕು. ಹಸಿವು ಗೆದಿಯೋದು ಭಾಳ ಕಠಿಣದ. ಮಹಾದೇವಿಗೆ ಭಾಳ ಸಲ ಅನ್ನಿಸ್ತದ, ಇದಕ್ಕಾಗಿ ಎಷ್ಟು ಜನಕ್ಕೆ ಹಂಗಾಗಬೇಕು, ನಾನು ಎಷ್ಟು ಜನರ ಕಡೆಯಿಂದ ಮಾತಾಡಿಸ್ಕೋಬೇಕು. ಈ ಹಸಿವನ್ನು ಗೆಲ್ಲೋದು ಸಾಧ್ಯನೇ ಇಲ್ವಾ? ಕಾಮವನ್ನು ಗೆದ್ದೆ, ಕ್ರೋಧವನ್ನು ಗೆದ್ದೆ, ಇದು ಕೂಡ ಹಸಿವು ಕೂಡ ಒಂದು ಕಾಮನೇ ಅದ. ಇದನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ವಾ ಅಂತ ಮನಸ್ಸು ಚಿಂತೆ ಮಾಡ್ತಾ ಇರ್ತದೆ. ಹಾಗೆ ಚಿಂತಿತ ಮನಸ್ಸು ನಡೀತಾ ಬರ್ತಾಳೆ. 7-8 ಕಿಲೋಮೀಟರ್ ನಡೆದಳು. ಎಲ್ಲೋ ಕತ್ತಲೆ ಆಗ್ತದೆ. ಇನ್ನು ಊರಿಗೆ ಹೋಗೋ ಸಹವಾಸನೆ ಬಿಟ್ಟಿದ್ದಳಕ್ಕೆ. ಯಾವ ಊರು ಬೇಡ ಅನಿಸಿತ್ತು. ಕಾಡಿಗೆ ಹೋಗಿ ಅಲ್ಲೇ ಇರ್ತಕ್ಕಂತಹ ದೂರದಲ್ಲಿ ಊರು ಹೊರಗಿರ್ತಕ್ಕಂತಹ ಒಂದು ಗುಡಿಯಲ್ಲಿ ಮಲಗಬೇಕು ಅಂತ ಹೋಗ್ತಾಳೆ. ಹಾಗೇ ಬಂದು ಪೂಜಾರಿ ಮಾಡೋಗಿದ್ದು ಕಾಣಿಸೋ ಅಂಥ ದೊಡ್ಡ ಗುಡಿ ಏನಿರಲಿಲ್ಲ, ಅದು ಹಾಳ ಬಿದ್ದ ಗುಡಿ. ಆ ಗುಡಿಯಲ್ಲಿ ಒಂದು ದೀಪ ಇತ್ತು. ಆ ದೀಪದ ಆಸರೆಯಲ್ಲಿ ಒಳಗೆ ಹೋಗಿ ಇನ್ನೇನು ಹೋಗಬೇಕು ಒಳಗಂತ ಹೋಗ್ತಾ ಇದ್ದಾಳೆ. ಹೋಗಿ ನೋಡಿದಳು, ಎಲ್ಲ ಜಾಗ ನೋಡಿದಳು, ಯಾರೂ ಇಲ್ಲ ಅಂತ ಖುಷಿ ಆಯಿತು. ಅಲ್ಲೇ ಬಾವಿ, ಪ್ರತಿಯೊಂದು ಗುಡಿಗೂ ಒಂದು ಬಾವಿ ಇರ್ತಿದ್ವು ಹಿಂದೆ. ಈಗ ನೀವು ಚಾಂಗ್ಲೇರಿ ಗುಡಿ ನೋಡ್ತಿರಲ್ಲ, ಒಂದು ಗುಂಡನೋ ಬಾವಿನೋ ಮಡುನೋ ಏನೋ ಇರ್ತಿದ್ವು ಅಲ್ಲಿ. ಆವಾಗ ಆ ಗುಡಿ ಕೆಳಗಿರ್ತಕ್ಕಂಥ ಇಳಿಯುವ ಬಾವಿಗೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಂದು ಕುಂತು ಭಸ್ಮ ಹಚ್ಕೋಬೇಕು ಅಂತ ಒಳಗೆ ಬರ್ತಾಳೆ. ಬರೋದ್ರೊಳಗೆ ಹೋಗುವ ಖಾಲಿ ಇದ್ದ ಗುಡಿ, ಬರೋದ್ರೊಳಗೆ ಒಂದು ಕಾವಿ ಕಪ್ಪನಿ, ಒಂದು ಜೋಳಿಗೆ ಇತ್ತು ಕಾವಿದು, ಒಂದು ಬಿದಿರು ಬೆತ್ತ ಇತ್ತು. ಎದೆ ಜಲ್ಲಂತೂ ಯಾರೂ ಇರಲಿಲ್ಲ. ಈಗ ಯಾರು ಬಂದರು ಅಂತ ನೋಡಿ ಹಿಂಗೆ ವಿಭೂತಿ ಹಚ್ಕೋಬೇಕಂತ ಕೂಡೋದ್ರೊಳಗೆ ಒಬ್ಬ ವಿಕರಾಳದ ಜೋಗಿ ಅಲ್ಲಿಗೆ ಬಂದು ಕುಂತವನೇ ನೋಡ್ತಾನೆ. ಮಹಾದೇವಿಗೆ ನೋಡುವ ದೃಷ್ಟಿಯಲ್ಲಿನೇ ಯಾವ ವ್ಯಕ್ತಿ ಹೆಂಗ ಅಂತ ಗೊತ್ತಾಗ್ತದೆ. ಯಾವಾಗಲೂ ಅವನು ನೋಡುವ ದೃಷ್ಟಿಯಲ್ಲಿನೇ ಭಾಳ ಇರಿಸು ಮುರಿಸು ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಮಹಾದೇವಿಗೆ ನೋಡಿ ಹೇಳ್ತಾನೆ, ಪಾಪ ಅಷ್ಟೊಂದು ಚಳಿಯಾಗ ಕೈಕಾಲು ಮುಖ ತೊಳ್ಕೊಂಬಂದಿದ್ದಳು, ಸೀರೆನೂ ಒದ್ದೆ ಆಗಿತ್ತು. ಆವಾಗ ಹೇಳ್ತಾನೆ, ಒಂದೇ ಸೀರೆ ಕಾಣಿಸ್ತದ, ಪಾಪ ಎಂಥ ಚೆಲುವೆ ಇದ್ದಿ, ಅದಕ್ಕೆ ನನ್ನ ಹತ್ರ ಒಂದು ದೊಡ್ಡ ಕಾವಿದು ರುಮಾಲ್ ಇದ್ದಷ್ಟು ದೊಡ್ಡದದ, ತಗೋ ಇದು ಉಟ್ಕೋ ಅಂತ ಹೇಳಿದೆ. ಆಕೆ ಹೇಳಿದಳು, ಧನ್ಯವಾದ ನಿಮಗೆ, ಬೇಡ ನನಗೆ ಸೀರೆ ಒಂದೇ ಸಾಕು ಅಂತ ಹೇಳಿದಳು. ಬೇಡ ಅಂತ ಹೇಳಿದಳು. ಜೋಳಿಗೆ ಬಿಚ್ಚ ಅವನು ಊಟ ಮಾಡೋಕ್ಕೆ ಶುರು ಮಾಡ್ದ. ಗೋಧಿ ಹುಗ್ಗಿ, ಚಿತ್ರಾನ್ನ ಎಲ್ಲ ಅದ, ತಗೋ ಅಂತ ಹೇಳ್ತಾರೆ. ಹುಣ್ಣಿ ನೆನಪಾಗ್ಲತ್ತದ. ಯಾರೋ ನೀಡಿದ್ರು ತೊಗೊಂಡು ಬಂದು ಊಟಕ್ಕೆ ಕುಂತ, ತಗೋ ಅಂತ ಹೇಳ್ದ. ಆಗ ಆಕೆ ಹೇಳಿದಳು, ಇಲ್ಲ ನನ್ನ ಊಟ ಆಗ್ಯದ. ಅವ ಹೇಳ್ದ, ನೀನು ಒಳ್ಳೆ ಹೆಂಗಸಿದ್ದಿ, ಎಲ್ಲದಕ್ಕೂ ಬೇಡ 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 ಅಂತ ಹೇಳ್ತಿ, ಮತ್ತು ನೋಡಿದ್ರೆ ಅಣ್ಣ ಬೇಡಣ್ಣ, ಬೇಡಯ್ಯ ಬೇಡಪ್ಪ ಅಂತ ಹೇಳ್ತಿ, ಅದೇನು ಅಣ್ಣ ಅಪ್ಪಯ್ಯ ಅಂತ ಕರಿತಿ. ಅವಕ್ಕೆ ಹೇಳ್ತಾಳೆ, ಪರಪುರುಷರನ್ನು ಹಾಗೆ ಕರಿಬೇಕಲ್ಲ ಅಂತ ಹೇಳ್ತಿ. ಪರಪುರುಷರನ್ನು ಮತ್ತೆ ಹೆಂಗೆ ಕರಿಬೇಕು? ನೀನು ಭಾಳ ಚಂದ ಹೆಣ್ಣಿದ್ದಿ, ಹಿಂಗ್ಯಾಕೆ ಮಾತಾಡ್ತಿ? ಯಾವಾಗ ನೋಡ್ರೆ ದಿಕ್ಕೆಟ್ಟು ಬಂದಂಗಾರ ಕಾಣಿಸ್ತಿ, ಇಷ್ಟು ಚೆಲುವೆ ಆದ ಹೆಣ್ಣು ಇನ್ನು ಹೆಂಗೆ ದಿಕ್ಕು ಕೆಟ್ಟು ಬಂದು, ನಿನಗೆ ಯಾರು ಇಲ್ಲೇನು ಅಂತ ಕೇಳ್ದೆ. ಮಹಾದೇವಿಗೂ ಅಷ್ಟೊತ್ತಿನಾಗ ಸ್ವಲ್ಪ ಸಿಟ್ಟೆ ಬಂದಿದ್ದು ಕಾಣಿಸ್ತ. ಆಕೆ ಅಂದಳು, ಅದಾನ ನನ್ನ ಕೈ ಹಿಡ್ದಾವ ಅಂದಳು. ಅವನಿಗೆ ಸ್ವಲ್ಪ ಗಾಬರಿ ಆಯಿತು. ಎಲ್ಲದಾನ? ನನ್ನ ಬೆನ್ನಿಂದೆ ಅದಾನ ಅಂದಳು. ನನ್ನ ಬೆನ್ನಿಂದೆ ಅದಾನ, ನನ್ನ ಕೈ ಹಿಡ್ದಾವ, ಎಲ್ಲದಾನ ಕಾಣಲ್ಲದ ಅಂದ್ರೆ ಅವನಿಗೆ ಕಾಣಬೇಕಾದ್ರೆ ನಿನ್ನ ಕಣ್ಣಿಂದಾಗಲೇ ವಿಶೇಷ ಕಾಣಬೇಕು ಅಂತ ಹೇಳಿದ್ರು. ಓಹೋ, ದೇವ್ರ ಬಗ್ಗೆ ಹೇಳ್ತೀಯಾ? ಎಲ್ಲರೂ ದೇವ್ರ ಬಗ್ಗೆ ಹೇಳ್ತೀಯಾ? ಅದೇನು ದೊಡ್ಡದು ಬಿಡು, ಅವನು ಎಲ್ಲರಿಗೂ ಅದಾನಂತ, ಆದ್ರೆ ಯಾರಿಗೂ ಇಲ್ಲಂತ ಅವ ನಿನಗೆ ಗೊತ್ತಿಲ್ಲೇನು? ಹಿಡ್ದು ಹಿಂಗೆ ಹೊರಗಾಗಿರ್ತಕ್ಕಂಥ ನಿಮ್ಮಂಥವ್ರು ಎಷ್ಟೋ ಜನ ಹಾಳಾಗೋಗ್ಯಾರ. ಬಾ ಊಟ ಮಾಡು ಅಂತೇಳಿ ಕೊಡಕ್ಕೆ ಬಂದ. ಬ್ಯಾಡ ಅಂದಳು. ತಾನೇ ಕುಂತ ಊಟ ಮಾಡ್ದೆ. ಕೊನೆಗೆ ಆಕಿಗೆ ಅನ್ನಿಸ್ತು, ಕಷ್ಟ ಕಂಜಿ ಕಾಡಿಗೆ ಬಂದರೆ ಇಂಥವ್ರ ದಿಕ್ಕಪಾಲಾಗುವಂಥದ್ದು ನೋಡಿದ್ರೆ ಅವನು ಎದ್ದು ಬರಕ, ಬಾ ಮಹಾದೇವಿ, ಯಾರೂ ಇಲ್ಲ ಇಲ್ಲಿ, ಸುಖ ಅನುಭವಿಸೋಣ ಜೀವನದಲ್ಲಿ. ನಿನಗೆ ಗೊತ್ತಿಲ್ಲ ಜೀವನದ ಸುಖ ಏನದ ಅಂತ ಗೊತ್ತಿಲ್ಲ, ಅದಕ್ಕೆ ನೀ ಹಿಂಗಾಗಿ ಬಂದಿ
ಬಂದಿದೆ, ಅದಕ್ಕಾಗಿ ಬೇಡ ಬಾ ನೀನು ಅಂತ ಸಮೀಪ ಬರಕ್ಕೆ ಶುರು ಮಾಡಿದ್ರೆ ಮಹಾದೇವಿಗೆ ಅನಿಸ್ತು ಕೌಶಿಕ ಬೇಕು. ಇಂಥ ಕ್ರೂರಿ ಆಗಿರಲಿಲ್ಲ, ಆಕ್ರಮಣಶೀಲ ಇರಲಿಲ್ಲ ಕೌಶಿಕ. ಯಾರಿಲ್ಲದ ಈ ಸ್ಥಳದಲ್ಲಿ ಭಾಳ ಸಿಕ್ಕಿಬಿದ್ದೆ, ಇನ್ನೇನು ಬಲಿ ಆಗ್ತೀನೇನೋ ಅಂತಕ್ಕಂತಹ ಭಾವ ಬಂದುಬಿಡ್ತು. ಒಂಟಿಯಾಗಿ ಸಿಕ್ಕಿರ್ತಕ್ಕಂಥ ಆಕೆಯ ಮೇಲೆ ಆಕ್ರಮಣ ಮಾಡಲಿಕ್ಕೆ ಯಾವಾಗ ಮುಂದೆ ಹೆಜ್ಜೆ ಇಡ್ತಾನೋ ಅವಾಗ ಹೇಳ್ತಾಳೆ, ಅಯ್ಯ ನೀ ಹಾಕಿದ ಬಟ್ಟೆಗಾದರೂ ಬೆಲೆ ಕೊಡು. ಎಷ್ಟು ಸಾಧ್ಯ ಅದನೋ ಅಷ್ಟು ಕೋಶಿಶ್ ಮಾಡ್ತಾಳೆ. ನಿಮ್ಮ ನಿಲುವಿಗೆ ನೀವು ನಾಚಬೇಡವೇ, ಅನ್ಯರ ಕೈಯಲ್ಲಿ ಅಲ್ಲ ಎನಿಸಿಕೊಂಬುದರಿಂದ ಈ ಕ್ಷಣವೇ ಸಾವುದಲೇ ಕಾಣ ಚೆನ್ನ ಮಲ್ಲಿಕಾರ್ಜುನ. ಇಂಥ ಬಟ್ಟೆ ಹಾಕ್ಕೊಂಡು ಇಂಥ ಕೆಟ್ಟ ಗುಣಗಳ ಒಳಗಿಟ್ಕೊಂಡ ನಿಮ್ಮಂಥವ್ರು ಬದುಕಿರಬಾರ್ದು, ಭೂಮಿ ಮೇಲೆ ಸತ್ತು ಹೋಗಬೇಕು, ಸಾಯೋದೇ ಚೆಂದ ನಿಮ್ಮಂಥವ್ರು ಅಂತ ಅಷ್ಟು ಕಠೋರವಾದ ನುಡಿಗಳನ್ನು ಹೇಳಿದರೂ ಕೂಡ ಅಂಥವನಿಗೆ ಎಲ್ಲಿ ಕಠೋರವಾದ ನುಡಿಗಳು ತಾಗಬೇಕು? ಕಾಮಾತುರನಾಗಿರ್ತಕ್ಕಂಥವನಿಗೆ ಭಯ, ಲಜ್ಜೆ, ಮಾತುಗಳು, ಉಪದೇಶ ಯಾವುದೂ ನಡೆಯೋದಿಲ್ಲ. ಅವನು ಹೇಳ್ತಾನೆ, ಆಕೆ ಹೇಳೋ ವಚನ ಕೇಳಿ ಏನು ಅರಗಿಳಿ ಹೆಂಗೆ ಮಾತಾಡ್ತಿ, ನಿನ್ನ ಧ್ವನಿ ಹೆಂಗೆ ಕೋಗಿಲೆ ಧ್ವನಿ ಇದ್ದಂಗದ. ಅದಕ್ಕಾಗಿ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಸುಖ ಸಂತೋಷ ಬಿಟ್ಟು ಯಾರೂ ಇಲ್ಲ ಇಲ್ಲಿ ನೋಡೋರು, ಬಾ ಮತ್ತೆ ನಾಳೆ ನಮ್ಮ ಬಟ್ಟೆ ನಮಗದಾವ. ಈ ಮಾತು ಕೇಳಿರ್ತಕ್ಕಂಥ ಆಕೆ ಇಂಥ ಹೀನ ಬಾಳೋದಕ್ಕಿಂತಲೂ ಸಾಯಬೇಕು ಅಂತ ಹೇಳ್ತಾಳೆ. ಅದರ ಮಸಣದಲ್ಲಿ ಆಕೆ ಅವನು ಹೇಳ್ತಾನೆ, ನಾವು ಏನು ಕಡಿಮೆ ಅಲ್ಲ, ನಾವು ದೇವ್ರ ಮನುಷ್ಯರೇ ಇದ್ದೀವಿ, ತಪಸ್ಸು ಮಾಡ್ತೀವಿ, ಮಸಣದೊಳಗೆ ತಪಸ್ಸು ಮಾಡ್ತೀವಿ, ಹೆಣದ ಡೋಗಿದೊಳಗೆ ಊಟ ಮಾಡ್ತೀವಿ, ಹೆಣದ ಭಸ್ಮ ಸುಟ್ಟು ಭಸ್ಮ ಚಿತಾಭಸ್ಮ ಹಚ್ಕೋತೀವಿ. ನಮ್ಮ ಗುರುಗಳು ಕಾಪಾಲಿಕ ಗುರುಗಳದಾರ, ನಾವು ಕಾಪಾಲಿಕ ಶೈವ ಪಂಥದ ಒಂದು ಪಂಥ ನಮ್ಮದು, ಕಾಪಾಲಿಕ ಗುರುಗಳಿದ್ದೀವಿ ನಾವು ಅಂತ ಹೇಳಿದವನು. ಆಕೆಗೆ ನೆನಪಾಯಿತು, ಗುರುಗಳು ಹೇಳಿದರು ಕಾಪಾಲಿಕ ಗುರುಗಳಂದರೆ ಹೆಣ್ಣು ಹೆಂಡ ಎಲ್ಲವನ್ನು, ಮಾಂಸ ಹೆಣ್ಣು ಹೆಂಡ ಎಲ್ಲವನ್ನು ಬಳಸಿ ಕೂಡ ನಾವು ಶಿವನ ಆರಾಧಕರಂತ ಓಡಾಡ್ತಕ್ಕಂಥ ಕ್ರೂರಿಗಳದಾರಂತ ಕೇಳಿದಳು. ಮತ್ತಿಷ್ಟು ಭಯ ಆಕೆಗೆ ಹೆಚ್ಚಾಯಿತು. ಶೈವ ಪಂಥಗಳಲ್ಲಿ ಇದೊಂದು ಅದ ಅಂತ ತಿಳ್ಕೊಂಡು ನೋಡ್ತಾಳೆ. ಅಲ್ಲಿ ನೋಡಿದ್ರು ಅಷ್ಟೇ ಅಲ್ಲ, ಅವನು ಹೇಳೋದು, ನಾವು 10 ಮೊಳ ಬಟ್ಟೆ ನುಂಗುತ್ತೀವಿ, ಎಷ್ಟೋ ಸಲ ಕುತ್ತಿಗೆ ಹುಡಿಸ್ಕೊಂಡು ಒಳಗೆ ನಿಂತು ಬಿಡ್ತೀವಿ, ಉಸಿರಿಗೆ ಹಿಡ್ಕೊಂಡು ನಿಂದಿರ್ತೀವಿ, ಎಲ್ಲ ಸಾಧನೆ ಅವ ನಮಗೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ಬಾ ಅಂತ ಕರೀತಾನೆ. ಆಕೆ ಇಷ್ಟು ಚಂದ ಹೇಳ್ತಾಳೆ, ಆವ ವಿದ್ಯೆ ಕಲಿತಡೇನು, ಸಾವ ವಿದ್ಯೆ ಬೆನ್ನ ಬಿಡದು, ಅಶನವ ತೊರೆದಡೇನು, ವ್ಯಸನವ ಮರೆದಡೇನು, ಉಸಿರು ಹಿಡಿದಡೇನು, ಬಸುರ ಕಟ್ಟಿದಡೇನು, ಚೆನ್ನ ಮಲ್ಲಿಕಾರ್ಜುನಯ್ಯ ನೆಲ ತಳವಾರನಾದಡೆ ಕಳ್ಳನೆಲ್ಲಿಗೆ ಹೋಗುವನು. ಸದಾಚಾರ ಇಲ್ಲದೆ ಇರತಕ್ಕಂಥ, ಸತ್ಯವನ್ನು ನಂಬದೇ ಇರತಕ್ಕಂಥ ನಿನಗೆ ಮೃತ್ಯು ಬೆನ್ನಟ್ಟಿದ್ದು ತಿಳ್ಕೊ, ನೆಲನೇ ನಿನಗೆ ಮೃತ್ಯುವಾಗಿ ಬೆನ್ನು ಹತ್ತದ. ಅದಕ್ಕಾಗಿ ನೀ ಯಾವ ವಿದ್ಯೆ ಕಲ್ತರೂ ಕೂಡ ಉಪಯೋಗ ಇಲ್ಲ, ಮೃತ್ಯು ಗೆದಿವ ವಿದ್ಯೆ ನೀನು ಕಲ್ತಿಲ್ಲ ಅಂತಕ್ಕಂಥ ಮೃತ್ಯುವಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಚೆಲುವೆ ಇಷ್ಟೊಂದು ಚೆಲುವಿದ್ದಿ, ಅವೆಲ್ಲ ಯಾಕೆ ಕೆಲ್ಸಕ್ಕೆ ಬರದ ಮಾತುಗಳನ್ನು ಆಡ್ತಿ ಅಂತ ತಿಳ್ಕೊಂಡು ಸಮೀಪಕ್ಕೆ ಬರಬೇಕು ಅಂತ ಹೀಗೆ ಏಳಬೇಕು ಅಂತ ಹೇಳಕ್ಕೆ ಬರ್ತಾ ಇದ್ದಾನೆ. ಆವಾಗ ಮಹಾದೇವಿ ಹಿಂದೆ 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 ಒಂದೆರಡು ಹೆಜ್ಜೆ ಹೋಗ್ತಾಳೆ. ಅಲ್ಲೇ ಮೂಲೆಯಲ್ಲಿ ಅವನೇ ಇಟ್ಟಿರ್ತಕ್ಕಂಥ ಬೆತ್ತ ಇತ್ತು. ಇನ್ನು ತನ್ನ ಮೇಲೆ ಬಂದಿರತಕ್ಕಂಥ ಈ ಆಕ್ರಮಣವನ್ನು ತಪ್ಪಿಸ್ಕೊಳ್ಬೇಕು ಅಂತ ಆ ಮಿಂಚಿನಂತೆ ಬೆತ್ತ ಕೈಯಲ್ಲಿ ಹಿಡ್ಕೊಂಡು ತಲೆ ಒಳಗೆ ಜೋರಾಗಿ ಶಕ್ತಿ ಇದ್ದಷ್ಟು ಹಾಕ್ತಾಳೆ. ತನ್ನ ಶಕ್ತಿ ಮೀರಿ ಆ ಒಂದೇ ಏಟಿಗೆ ಅವನು ಕೆಳಗೆ ಬಿದ್ದು ಬಿಡ್ತಾನೆ. ಸತ್ತ ಹಾವಿಗೆ ಬಡದಂಗೆ ಎಲ್ಲಿನ ಜೋಶ್ ಬಂದಿತ್ತೋ ಆ ಕರುಣಾ ಶಾಲೆಯಲ್ಲಿ ಸತ್ತ ಹಾವಿಗೆ ಬಡದಂಗೆ ಇನ್ನೂ 4 ಏಟುಗಳನ್ನು ಆ ತಲೆಗೆ ಬಡಿದು ಒಂದೇ ಸಮನೆ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ನೆನೆಸ್ಕೊಳ್ಬೇಕು ಆ ಘಟನೆ. ಸುಮ್ಮನೆ ಬಾಜಾರದಲ್ಲಿ ಬಸ್ ಇಳಿದು ಬರುವಾಗ ತುಂಬಿರ್ತಕ್ಕಂಥ ಇದರಲ್ಲಿ ರಾತ್ರಿ 12 ಗಂಟೆ ಆಗ್ಯದ, ಬಸ್ನಿಂದ ನಾವು ಹೊಂಟಿವಂದರೂ ಕೂಡ ಜೀವ ಕೈಯಲ್ಲಿ ಹಿಡ್ಕೊಂಡು ಬರ್ತೀವಿ. ಯಾರೇ ಭೇಟಿಯಾದರೂ ಕೂಡ, ಪಶು ಪ್ರಾಣಿಗಳ ಭೇಟಿಯಾದರೂ ಮನುಷ್ಯನಿಗೆ ಎಂದೂ ಭಯ ಆಗಂಗಿಲ್ಲ. ಹುಲಿ ಬಂದರೂ ಎದುರಿಸ್ಬೋದು, ಆದರೆ ದುಷ್ಟ ಕಾಮುಕ ಜನ ಬಂದಾಗ ಎದುರಿಸೋದು ಭಾಳ ಕಷ್ಟ ಆಗ್ತದೆ. ಆಕೆಯ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡೋಕ್ಕೆ ಪ್ರಾರಂಭ ಮಾಡ್ತಾಳೆ. ಹೇಗೆ ಓಡಿದಳೋ ಏನು ಸುದ್ದಿಯೋ ಓಡ್ತಾಳೆ. ಕತ್ತಲಲ್ಲಿ ಅಮಾವಾಸ್ಯೆ ಕತ್ಲ ತುಂಬಿರ್ತಕ್ಕಂಥ ಅಲ್ಲಿ ದಟ್ಟದಾಗಿರ್ತಕ್ಕಂಥ ಆ ಕಾಡಿನಲ್ಲಿ ದಾರಿಯೂ ಸಿಗೋದಿಲ್ಲ. ಬೀಳ್ತಾಳೆ ಏಳ್ತಾಳೆ. ದಟ್ಟವಾಗಿರ್ತಕ್ಕಂಥ ಒಂದು ದೊಡ್ಡ ಮರ, ಸರ ಮರ ಏರಿ ಕುಳಿತುಬಿಡ್ತಾಳೆ. ಆ ಜೋಗಿ ಅಲ್ಲಿಗೆ ಸುಮ್ಮನೆ ಇರೋದಿಲ್ಲ. ಆಮೇಲೆ ಎಚ್ಚರ ಆಗ್ತದೆ, ಎಲ್ಲಿ ಹೋಯ್ತು ಹಕ್ಕಿ ಅಂತ ಹುಡುಕ್ತಾ ಬರ್ತಾನೆ. ಹುಡುಕ್ತಾ ಬಂದು ಪಂಜು ದಗದಗೇನೆ ಉರಿತಕ್ಕಂಥ ಪಂಜು ಹೊತ್ತಿಸ್ಕೊಂಡು ಬರ್ತಾನೆ. ಆ ಪಂಜಿನಿಂದ ಸುತ್ತಮುತ್ತಲೆಲ್ಲ ಹುಡುಕ್ತಾನೆ, ಅತ್ತ ಇತ್ತ ಎಲ್ಲ ನೋಡ್ತಾನೆ. ಇನ್ನೇನು ಈಕೆ ಕಡೆಗೆ ನಡೆದು ಬರ್ತಾನೆ. ಆ ಗಿಡದ ಕೆಳಗೆ ಬಂದು ಹುಡುಕ್ತಾ ಇರ್ತಾನೆ. ಆ ಪಂಜಿನ ಬೆಳಕಿಗೆ ಅವನ ಮುಖ ಎಷ್ಟು ಕ್ರೂರವಾಗಿ ಕಾಣ್ತಾ ಇತ್ತು ಅಂತ ಕೇಳಿದ್ರೆ, ಕಾಮಿಯಾಗಿರ್ತಕ್ಕಂಥವನ ಮುಖ ಭಾಳ ಕ್ರೂರವಾಗಿರ್ತದೆ ಯಾವಾಗಲೂ. ಇಷ್ಟು ಕ್ರೂರತನದಿಂದ ಅವನು ಓಡಾಡೋದು ನೋಡಿದ್ರೆ ಎದೆ ಡವ ಅಂತದೆ, ಉಸಿರು ಕೂಡ ಆಡೋದಿಲ್ಲ. ಉಸಿರಾಡಿದ್ದು ಕೆಳಗೆ ನಿಂತ ಅವನಿಗೆ ಎಲ್ಲಿ ಉಸಿರು ಕೇಳಿಸ್ತದೋ ಅಂತ ಉಸಿರು ಕೂಡ ಬಿಗಿ ಹಿಡಿದು ದಟ್ಟವಾಗಿ ಹರಡಿರುವ ಕೊಂಬೆಗಳು ಎಲೆಗಳ ಮಧ್ಯದಲ್ಲಿ ಅಡಗಿ ಕೂಡ್ತಾಳೆ. ಅಲ್ಲೇ ಹುಡುಕ್ತಾ ಬರ್ತಾನೆ. ಇನ್ನೇನು ಬರ್ತಾನೇನೋ ಅಂತ ಜೀವ
ಕೈಯಲ್ಲಿ ಹಿಡ್ಕೊಂಡು ಮಹಾದೇವಿ ತಾಯಿ ನಿಂತಿದ್ದಾಳೆ. ಇನ್ನೂ ಪಂಜ್ ಹಿಡ್ಕೊಂಡಲ್ಲೇ ಅವನು ಓಡಾಡ್ತಾ ಇದ್ದಾನೆ.